ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇನ್ಫಾರ್ಮೇಷನ್ DK77 ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಕ್ಷಕರೇ, 2016ರ ನಂತರ T20 ವಿಶ್ವಕಪ್ ಮತ್ತೆ ಭಾರತಕ್ಕೆ ಮರಳಿದೆ. ಕಳೆದ ಬಾರಿ ಕೆರಿಬಿಯನ್ ದ್ವೀಪಗಳಲ್ಲಿ ಗೆದ್ದ ಪ್ರಶಸ್ತಿಯನ್ನು ಉಳಿಸಿಕೊಳ್ಳುವ ದೊಡ್ಡ ಜವಾಬ್ದಾರಿಯನ್ನು ಟೀಂ ಇಂಡಿಯಾ ಹೊಂದಿದೆ. ಅದರ ಭಾಗವಾಗಿಯೇ BCCIನ ಆಯ್ಕೆ ಸಮಿತಿಯು 15 ಪ್ಲೇಯರ್ಗಳ ಟೀಮ್ ಅನ್ನ ಘೋಷಣೆ ಮಾಡಿದೆ. BCCIನ ಆಯ್ಕೆ ಸಮಿತಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ಇವರಿಬ್ಬರು ತಂಡವನ್ನು ಪ್ರಕಟಿಸಿದ್ದಾರೆ. BCCIನ ಆಯ್ಕೆ ಸಮಿತಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪ್ರಕಟಿಸಿದ ತಂಡದಲ್ಲಿ ಭವಿಷ್ಯದಲ್ಲಿ ಆ ಆಟಗಾರನನ್ನ ಧ್ರುವತಾರೆ ಎಂದು ಕರೆಯುತ್ತಿದ್ದ ಆ ಆಟಗಾರನನ್ನ ಕೈಬಿಟ್ಟಿದ್ದು, ಟೀಂ ಇಂಡಿಯಾದಿಂದ ಬಲು ದೂರನೇ ಆಗಿದ್ದ ಆಟಗಾರ ದಿಢೀರನೆ ತಂಡಕ್ಕೆ ಸೇರಿಸಿಕೊಂಡಿದ್ದು ಮತ್ತು ಆಗಲೇ ತಂಡದಲ್ಲಿದ್ದ ಆಟಗಾರನಿಗೆ ಉತ್ತಮ ಹುದ್ದೆಯನ್ನು ನೀಡಿದ್ದನ್ನು ನೋಡಿದರೆ ಎಲ್ಲರಿಗೂ ಆಶ್ಚರ್ಯ ಆಗಬಹುದೇನೋ. 2026ರ T20 ವಿಶ್ವಕಪ್ಗೆ ಟೀಂ ಇಂಡಿಯಾ ಹೇಗಿದೆ, ಯಾವ ಆಟಗಾರರು ತಂಡದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ, ಯಾವ ಆಟಗಾರ ಟೀಂ ಇಂಡಿಯಾಗೆ ದಿಢೀರನೆ ಕಂಬ್ಯಾಕ್ ಮಾಡಿದ್ದಾರೆ, ಆ ಆಟಗಾರನ ಲಕ್ಕಿ ಆಟಗಾರ ಅನ್ನಬಹುದೇ ಅಥವಾ ಅವರ ಉತ್ತಮ ಪ್ರದರ್ಶನವೇ ಟೀಂ ಇಂಡಿಯಾಗೆ ಆಯ್ಕೆಯಾಗಲು ಕಾರಣ ಅಂತ ಹೇಳ್ಬಹುದೇ, ಮತ್ತು ಟೀಂ ಇಂಡಿಯಾದ ಭವಿಷ್ಯದ ಧ್ರುವತಾರೆ ಎಂದು ಕರೆಯುತ್ತಿದ್ದ ಆಟಗಾರನ ದಿಢೀರನೆ ಕೈಬಿಟ್ಟಂತ ಆಟಗಾರರಾದರು ಯಾರು? ಆಯ್ಕೆ ಸಮಿತಿಯು ಟೀಂ ಇಂಡಿಯಾದ ಆಯ್ಕೆ ಸಮಿತಿಯು ದಿಢೀರನೆ ಯಾರಿಗೆ ಉತ್ತಮ ಹುದ್ದೆಯನ್ನು ನೀಡಿ ಎಲ್ಲರನ್ನು ಆಶ್ಚರ್ಯಗೊಳಿಸಿದೆ? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಹೌದು ವೀಕ್ಷಕರೇ, ಆಯ್ಕೆ ಸಮಿತಿಯ ಅಧ್ಯಕ್ಷ ಅಜಿತ್ ಅಗರ್ಕರ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪ್ರಕಟಿಸಿದ ತಂಡದಲ್ಲಿ ಸುದೀರ್ಘ ಕಾಲದಿಂದ ದೂರ ಇದ್ದಂಥ ಇಶಾನ್ ಕಿಶನ್ ರವರಿಗೆ ತಂಡದಲ್ಲಿ ಸ್ಥಾನವನ್ನು ನೀಡಿದ್ದಾರೆ. ಭಾರತದ ODI ಮತ್ತು ಕ್ರಿಕೆಟ್ನ ತಂಡದ ನಾಯಕ ಆಗಿದ್ದಂಥ ಶುಭ್ಮನ್ ಗಿಲ್ ರವರನ್ನು T20 ವಿಶ್ವಕಪ್ನಿಂದ ಕೈಬಿಡಲಾಗಿದೆ ಮತ್ತು ಅಕ್ಷರ್ ಪಟೇಲ್ ಅವರಿಗೆ ಉಪನಾಯಕನ ಪಟ್ಟವನ್ನು ಕಟ್ಟಲಾಗಿದೆ. ಇದೆಲ್ಲವೂ ಚರ್ಚಾಸ್ಪದ ಮತ್ತು ಎಲ್ಲರಿಗೂ ಆಶ್ಚರ್ಯವನ್ನು ಮೂಡಿಸಿದೆ. T20 ವಿಶ್ವಕಪ್ ಮತ್ತೆ ಭಾರತವೆಂಬ ಉಪಖಂಡಕ್ಕೆ ಮರಳಿದೆ. 2016ರ ನಂತರ ಭಾರತವು ಮತ್ತೊಮ್ಮೆ T20 ವಿಶ್ವಕಪ್ನ ಆತಿಥ್ಯವನ್ನು ವಹಿಸುತ್ತಿದೆ. ಆದರೆ ಭಾರತ ಒಂದೇ ಈ ವಿಶ್ವಕಪ್ ಅನ್ನು ನಡೆಸುವುದಿಲ್ಲ, ಶ್ರೀಲಂಕಾದ ಜೊತೆಗೂಡಿ ಈ ವಿಶ್ವಕಪ್ ಅನ್ನು ನಡೆಸುತ್ತದೆ. ಮ್ಯಾಚ್ಗಳು ಭಾರತ ಮತ್ತು ಶ್ರೀಲಂಕಾದ ಎರಡೂ ದೇಶಗಳಲ್ಲೂ ನಡೆಯುತ್ತವೆ. ಪಂದ್ಯಾವಳಿಗಳು ಭಾರತದಲ್ಲಿ ಯಾವ ನಗರದಲ್ಲಿ ನಡೆಯುತ್ತವೆ ಎಂಬುದನ್ನು ನೋಡುವುದಾದರೆ ಮುಂಬೈ, ದೆಹಲಿ, ಅಹಮದಾಬಾದ್, ಚೆನ್ನೈ, ಕೋಲ್ಕತ್ತಾ ಈ ನಗರಗಳಲ್ಲಿ ಮ್ಯಾಚ್ ನಡೆಯುತ್ತವೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಈ ಪಿಚ್ಗಳು ಬ್ಯಾಟಿಂಗ್ಗೆ ಅನುಕೂಲಕರವಾಗಿವೆ ಮತ್ತು ಮ್ಯಾಚ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಸ್ಪಿನ್ ಬೌಲರ್ಗಳಿಗೆ ಅನುಕೂಲಕರವಾಗುತ್ತವೆ ಎಂದು ಹೇಳ್ಬೋದು. ಭಾರತ ಎ ಗುಂಪಿನಲ್ಲಿದ್ದು ತನ್ನ ಎಲ್ಲ ಲೀಗ್ ಪಂದ್ಯಗಳನ್ನು ಭಾರತದಲ್ಲಿ ಆಡುವ ಸಾಧ್ಯತೆ ಇದೆ. ಆದರೆ ಪಾಕಿಸ್ತಾನದ ವಿರುದ್ಧದ ಪಂದ್ಯವನ್ನು ಮಾತ್ರ ಶ್ರೀಲಂಕಾದ ಕೊಲಂಬೋದಲ್ಲಿ ಆಡುವ ಸಾಧ್ಯತೆ ಇದೆ. 2026ರ T20 ವಿಶ್ವಕಪ್ಗೆ ಟೀಂ ಇಂಡಿಯಾ ಹೇಗಿದೆ ನೋಡೋಣ ಬನ್ನಿ ವೀಕ್ಷಕರೇ. 2025ರಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ವೈಫಲ್ಯಗಳ ಸರಣಿಯನ್ನೇ ಮುಂದುವರಿಸಿದ್ದರೂ ಅವರನ್ನ ನಾಯಕನಾಗಿ ಮುಂದುವರಿಸಿದ್ದಾರೆ. ಅವರು ಕಳೆದ 18 ಇನ್ನಿಂಗ್ಸ್ಗಳಲ್ಲಿ ಕೇವಲ 213 ರನ್ ಗಳಿಸಿದ್ದು ಅವರ ಸರಾಸರಿ 14.20 ಇದೆ. ಆದರೂ ಅವರು ನಾಯಕನಾಗಿ ಅವರು ತಂಡವನ್ನು ಮುನ್ನಡೆಸುತ್ತಿರುವ ರೀತಿ, ಅವರ ಇಂದಿನ ದಾಖಲೆಯ ಪ್ರದರ್ಶನ ಇವೆಲ್ಲವೂ ಅವರನ್ನ ತಂಡದ ಅವಿಭಾಜ್ಯ ಅಂಗವಾಗಿ ಮಾಡಿದೆ ಅಂತ ಹೇಳ್ಬಹುದೇನೋ. ನಂಬರ್ 3 ಅಥವಾ 4ರಲ್ಲಿ ಆಡುವ ಸೂರ್ಯ ಮೈದಾನದ ಎಲ್ಲ ಮೂಲೆಗಳಿಗೂ ಚೆಂಡನ್ನು ಅಟ್ಟಬಲ್ಲ ಒಬ್ಬ 360 ಡಿಗ್ರಿ ಆಟಗಾರ. ವಿಶ್ವಕಪ್ನಂಥ ದೊಡ್ಡ ವೇದಿಕೆಯಲ್ಲಿ ಅವರು ತಮ್ಮ ಹಳೆಯ ಅಬ್ಬರವನ್ನು ಮತ್ತೆ ಮರುಕಳಿಸುವ ನಿರೀಕ್ಷೆ ಇದೆ ಎಂದು ಹೇಳಬಹುದು. 2025ರಲ್ಲಿ ಅಭಿಷೇಕ್ ಶರ್ಮಾ ಅವರ ಪ್ರದರ್ಶನ ಅದ್ಭುತವಾಗಿದೆ. ಅವರು ಕಳೆದ 20 ಪಂದ್ಯಗಳಲ್ಲಿ 43.42 ಸರಾಸರಿಯಲ್ಲಿ 825 ರನ್ ಗಳಿಸಿದ್ದಾರೆ. ಅವರ ಸ್ಟ್ರೈಕ್ ರೇಟ್ 195ಕ್ಕಿಂತ ಹೆಚ್ಚಿರುವುದು ಇಲ್ಲಿ ಗಮನಾರ್ಹ. IPL ಮತ್ತು ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಅವರು ನೀಡಿದ ಪ್ರದರ್ಶನ ತಂಡದ ಮೊದಲ ಆಯ್ಕೆಯ ಆರಂಭಿಕ ಆಟಗಾರನಾಗಿ ಮಾಡಿದೆ ಅಂತ ಹೇಳ್ಬಹುದೇನು. ಮತ್ತು ಎಡಗೈ ಆಟಗಾರನಾಗಿರುವ ಅಭಿಷೇಕ್ ಎದುರಾಳಿ ತಂಡದ ಲೈನ್ ಲೆಂತ್ ಅನ್ನು ಪ್ರಾರಂಭದಿಂದಲೇ ಹಾಳು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅದರಲ್ಲಿಯೂ ಸ್ಪಿನ್ನರ್ಗಳ ವಿರುದ್ಧ ಅವರ ಅಬ್ಬರದ ಬ್ಯಾಟಿಂಗ್ ಎದುರಾಳಿ ತಂಡದ ನಾಯಕನಿಗೆ ತಲೆನೋವು ಆಗಬಹುದು ಅಂತ ಹೇಳ್ಬಹುದೇನು. ಇನ್ನು ಇತ್ತೀಚಿನವರೆಗೂ ಚರ್ಚೆಯಲ್ಲಿ ಇದ್ದ ಸಂಜು ಸ್ಯಾಮ್ಸನ್ ತಂಡದಲ್ಲಿ ವಿಕೆಟ್ ಕೀಪರ್ ಮತ್ತು ಆರಂಭಿಕ ಬ್ಯಾಟರ್ ಆಗಿ ಸ್ಥಾನ ಪಡೆದಿದ್ದಾರೆ. ಶುಭ್ಮನ್ ಗಿಲ್ ಅವರ
ಗೈರು ಹಾಜರಿಯಲ್ಲಿ ಅಭಿಷೇಕ್ ಶರ್ಮಾ ಅವರೊಂದಿಗೆ ಜೊತೆಗೂಡಿ ಇವರು ಆರಂಭಿಕ ಆಟಗಾರನಾಗಿ ಕಣಕ್ಕಿಳಿಯಲಿದ್ದಾರೆ. ದೀರ್ಘಕಾಲದ ನಂತರ ತಂಡಕ್ಕೆ ಮರಳಿರುವ ಇಶಾನ್ ಕಿಶನ್ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಜಾರ್ಖಂಡ್ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸುವಲ್ಲಿ ಅವರು ನೀಡಿದಂಥ ಪ್ರಮುಖ ಪಾತ್ರ. ಅವರು ಆ ಟೂರ್ನಿಯಲ್ಲಿ 2 ಇನ್ನಿಂಗ್ಸ್ಗಳಲ್ಲಿ 517 ರನ್ ಗಳಿಸಿ ಟೂರ್ನಿಯ ಅತಿ ಹೆಚ್ಚು ಸ್ಕೋರರ್ ಎನಿಸಿಕೊಂಡರು. ಅವರ ಸ್ಟ್ರೈಕ್ ರೇಟ್ 197.32 ಆಗಿತ್ತು. ಇದು ಆಯ್ಕೆ ಸಮಿತಿಯನ್ನ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳ್ಬಹುದೇನು. ರಿಷಬ್ ಪಂತ್ ಅವರ ಅನುಪಸ್ಥಿತಿಯಲ್ಲಿ ಎಡಗೈ ವಿಕೆಟ್ ಕೀಪರ್ ಸ್ಥಾನವನ್ನ ಇಶಾನ್ ಕಿಶನ್ ರವರು ತುಂಬಬಹುದು ಎನ್ನಲಾಗುತ್ತದೆ. ಅವರು ಮಧ್ಯಮ ಕ್ರಮಾಂಕದಲ್ಲಿ ಅಥವಾ ಆರಂಭಿಕ ಆಟಗಾರನಾಗಿ ಆಡಬಹುದು, ಈ ಸಾಧ್ಯತೆಯೂ ಇದೆ. ಇನ್ನು ತಿಲಕ್ ವರ್ಮಾ 2025ರಲ್ಲಿ ಭಾರತ ಅತ್ಯಂತ ಸ್ಥಿರ ಪ್ರದರ್ಶನ ನೀಡಿದ ಬ್ಯಾಟರ್ಗಳಲ್ಲಿ ಒಬ್ಬರು. ಅವರು 2025ರಲ್ಲಿ 44.90 ಸರಾಸರಿಯಲ್ಲಿ 494 ರನ್ ಗಳಿಸಿದ್ದಾರೆ ಮತ್ತು ಅವರು ದಕ್ಷಿಣ ಆಫ್ರಿಕಾ ವಿರುದ್ಧದ ಅಂತಿಮ T20 ಪಂದ್ಯದಲ್ಲಿ ಅವರು 42 ಎಸೆತಗಳಲ್ಲಿ 73 ರನ್ ಗಳಿಸಿದ್ದು ಮತ್ತು ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದನ್ನು ಇಲ್ಲಿ ಗಮನಿಸಬಹುದು. ಎಡಗೈ ಬ್ಯಾಟರ್ ಆಗಿರುವ ತಿಲಕ್ ಸ್ಪಿನ್ ಮತ್ತು ಸ್ಪೀಡ್ ಬೌಲಿಂಗ್ ಎರಡನ್ನೂ ಸಮರ್ಥವಾಗಿ ನಿಭಾಯಿಸ್ತಾರೆ. ಅಗತ್ಯವಿದ್ದರೆ ಆಫ್ ಸ್ಪಿನ್ ಬೌಲಿಂಗ್ ಸಹ ಮಾಡುತ್ತಾರೆ. ಫಿನಿಷರ್ ರಿಂಕು ಸಿಂಗ್. ವಾಷಿಂಗ್ಟನ್ ಸುಂದರ್ ಮತ್ತು ರಿಂಕು ಸಿಂಗ್ ನಡುವೆ ಆಯ್ಕೆಗಾಗಿ ಪೈಪೋಟಿ ಇತ್ತು ಎನ್ನಲಾಗುತ್ತದೆ. ಆದರೆ ಅಂತಿಮ ಓವರ್ಗಳಲ್ಲಿ ಪಂದ್ಯದ ಗತಿಯನ್ನೇ ಬದಲಿಸಬಲ್ಲ ರಿಂಕು ಅವರ ಸಾಮರ್ಥ್ಯಕ್ಕೆ ಆಯ್ಕೆಗಾರರು ಮಣೆ ಹಾಕಿದ್ದಾರೆ ಅಂತ ಹೇಳಲಾಗುತ್ತಿದೆ. ಇನ್ನು ಬೌಲಿಂಗ್ ವಿಭಾಗವನ್ನು ನೋಡುವುದಾದರೆ ಭಾರತದ ಟ್ರಂಪ್ ಕಾರ್ಡ್ ಸ್ಪಿನ್ ವಿಭಾಗ ಅಂತ ಹೇಳ್ಬೋದು. ವಿಶ್ವಕಪ್ ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೆಯುತ್ತಿರುವುದರಿಂದ ಇಲ್ಲಿ ಸ್ಪಿನ್ನರ್ಗಳ ಪಾತ್ರ ನಿರ್ಣಾಯಕವಾಗಿರುತ್ತೆ. ಆಯ್ಕೆಗಾರರು ಪ್ರಮುಖ 3 ಸ್ಪಿನ್ನರ್ಗಳನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವುದನ್ನು ಇಲ್ಲಿ ಗಮನಿಸಬಹುದು. ಮೊದಲನೆಯದಾಗಿ ವರುಣ್ ಚಕ್ರವರ್ತಿ ಅವರ ಕಂಬ್ಯಾಕ್ ಅತಿ ಅದ್ಭುತವಾಗಿದೆ. 2025 ವರ್ಷದಲ್ಲಿ ಅವರು ಭಾರತದ ಪರ ಅತಿ ಹೆಚ್ಚು ವಿಕೆಟ್ ಅಂದರೆ 36 ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡಿದ್ದಾರೆ. ದಕ್ಷಿಣ ಆಫ್ರಿಕಾದ ವಿರುದ್ಧದ ಅಂತಿಮ ಪಂದ್ಯದಲ್ಲಿ 4 ಓವರ್ಗಳಲ್ಲಿ 53 ರನ್ ನೀಡಿದರೂ 4 ವಿಕೆಟ್ ಪಡೆದು ಪಂದ್ಯದ ದಿಕ್ಕನ್ನೇ ಬದಲಿಸಿದರು ಎನ್ನಬಹುದೇನು. ಅವರು 2025ರಲ್ಲಿ ICC ರ್ಯಾಂಕಿಂಗ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಅವರ ಮಿಸ್ಟರಿ ಸ್ಪಿನ್ ಎದುರಾಳಿಗೆ ಇನ್ನೂ ಅರ್ಥವಾಗದಿರುವುದು ಭಾರತಕ್ಕೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬಹುದೇನೋ. ವಿಕೆಟ್ ಟೇಕರ್ ಕುಲ್ದೀಪ್ ಯಾದವ್. 2025ರಲ್ಲಿ ವರುಣ್ ನಂತರ ಅತಿ ಹೆಚ್ಚು ವಿಕೆಟ್ ಪಡೆದ ಭಾರತೀಯ ಆಟಗಾರ ಕುಲ್ದೀಪ್ ಯಾದವ್. ಅವರು ಮಧ್ಯಮ ಓವರ್ಗಳ ವಿಕೆಟ್ ತೆಗೆಯುವ ಆಟಗಾರರಾಗಿರುತ್ತಾರೆ. ಇನ್ನು ನೂತನ ಉಪನಾಯಕ ಅಕ್ಷರ್ ಪಟೇಲ್. ರವೀಂದ್ರ ಜಡೇಜಾ ಅವರ ನಿವೃತ್ತಿಯ ನಂತರ ಅಕ್ಷರ್ ಪಟೇಲ್ ಅವರ ಸ್ಥಾನವನ್ನು ತುಂಬಿದ್ದಾರೆ. ಪವರ್ ಪ್ಲೇಯಲ್ಲಿ ಬೌಲಿಂಗ್ ಮಾಡುವ ಸಾಮರ್ಥ್ಯ ಮತ್ತು ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡುವ ಕಲೆ ಎರಡನ್ನೂ ಹೊಂದಿರುವ ಇವರು ಉಪನಾಯಕನ ಸ್ಥಾನಕ್ಕೆ ಏರಿದ್ದಾರೆ. ಇನ್ನು ಸ್ಪೀಡ್ ಬೌಲರ್ಗಳ ಕುರಿತು ನೋಡುವುದಾದರೆ ಸ್ಪೀಡ್ ಬೌಲಿಂಗ್ ವಿಭಾಗದ ನೇತೃತ್ವವನ್ನು ಬುಮ್ರಾ ವಹಿಸಿದ್ದಾರೆ ಅಂತ ಹೇಳ್ಬೋದು. ಅವರ ಎಕಾನಮಿ ರೇಟ್ 4.20 ಮತ್ತು ಡೆತ್ ಓವರ್ಗಳಲ್ಲಿ ಯಾರ್ಕರ್ಗಳನ್ನು ಎಸೆಯುವ ನಿಖರತೆ ಜಗತ್ಪ್ರಸಿದ್ಧ ಆಟಗಾರನನ್ನಾಗಿ ಅವರನ್ನ ಮಾಡಿದೆ. ಇನ್ನು ಹರ್ಷದೀಪ್ ಸಿಂಗ್. ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಅವರು T20 ಕ್ರಿಕೆಟ್ನಲ್ಲಿ 100 ವಿಕೆಟ್ ಪಡೆದ ಮೊದಲ ಭಾರತೀಯ ವೇಗಿ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಕೇವಲ 64 ಪಂದ್ಯಗಳಲ್ಲಿ ಈ ಮೈಲುಗಲ್ಲನ್ನು ತಲುಪಿದ್ದಾರೆ ಎನ್ನಬಹುದು. ಇದಲ್ಲದೆ ದಕ್ಷಿಣ ಆಫ್ರಿಕಾದ ವಿರುದ್ಧದ ಪಂದ್ಯವೊಂದರಲ್ಲಿ 13 ಎಸೆತಗಳ ಓವರ್ ಮಾಡುವ ಮೂಲಕ ಅದು ಒಂಥರ ದಾಖಲೆಯನ್ನು ಬರೆದಿದ್ದಾರೆ ಎಂದು ಹೇಳಬಹುದು. ಒಟ್ಟಿನಲ್ಲಿ ಡೆತ್ ಓವರ್ಗಳಲ್ಲಿ ಅವರ ಬಾಲಿಂಗ್ ತಂಡಕ್ಕೆ ಅವಶ್ಯಕತೆಯಾಗಿರುತ್ತದೆ. ಇನ್ನು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ. ಇವರು ತಂಡದಲ್ಲಿ ಗ್ರೇಟ್ ಫಿನಿಷರ್ ಮತ್ತು 3ನೇ ಸ್ಪೀಡ್ ಬೌಲರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಇತ್ತೀಚೆಗೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಕೇವಲ 16 ಎಸೆತಗಳಲ್ಲಿ ಅರ್ಧ ಶತಕವನ್ನು ಬಾರಿಸುವ ಮೂಲಕ ಯುವರಾಜ್ ಸಿಂಗ್ ಅವರ ನಂತರ ಅತ್ಯಂತ ವೇಗವಾಗಿ ಅರ್ಧ ಶತಕವನ್ನು ಬಾರಿಸಿದ ಭಾರತೀಯ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಒಟ್ಟಾರೆಯಾಗಿ ಟೀಮ್ ಇಂಡಿಯಾದ ಸ್ಕ್ವಾಡ್ ಅನ್ನು ನೋಡುವುದಾದರೆ ನಾಯಕನಾಗಿ ಸೂರ್ಯಕುಮಾರ್ ಯಾದವ್, ಉಪನಾಯಕನಾಗಿ ಅಕ್ಷರ್ ಪಟೇಲ್, ಇನ್ನು ವಿಕೆಟ್ ಕೀಪರ್ಗಳಾಗಿ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್, ಇನ್ನು ಬ್ಯಾಟರ್ಗಳ ವಿಭಾಗದಲ್ಲಿ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ರಿಂಕು ಸಿಂಗ್ ಮತ್ತು ಆಲ್ರೌಂಡರ್ಗಳ ವಿಭಾಗದಲ್ಲಿ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್, ಇನ್ನು ಬೌಲಿಂಗ್ ವಿಭಾಗದಲ್ಲಿ ಅದರಲ್ಲೂ ಸ್ಪಿನ್ಗಳ ವಿಭಾಗದಲ್ಲಿ ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಇನ್ನು ಸ್ಪೀಡ್ ಬೌಲರ್ಗಳನ್ನು ನೋಡುವುದಾದರೆ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ. ಇದು T20 ವಿಶ್ವಕಪ್ನ ಸ್ಕ್ವಾಡ್ ಆಗಿದೆ. ಇನ್ನು ವೀಕ್ಷಕರೇ, ಭಾರತ ತಂಡದ ವೇಳಾಪಟ್ಟಿಯನ್ನು ನೋಡೋಣ ಬನ್ನಿ. ಫೆಬ್ರವರಿ 7, 2026ರಂದು ಭಾರತ ತಂಡವು USA ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಎದುರಿಸಲಿದೆ. ನಂತರ ಫೆಬ್ರವರಿ 12 ನಮೀಬಿಯಾ ವಿರುದ್ಧ ದೆಹಲಿಯಲ್ಲಿ, ಫೆಬ್ರವರಿ 15 ಪಾಕಿಸ್ತಾನದ ವಿರುದ್ಧ
ಕೊಲಂಬೋದಲ್ಲಿ ಶ್ರೀಲಂಕಾದ ಫೆಬ್ರವರಿ 18 ನೆದರ್ಲ್ಯಾಂಡ್ಸ್ ಅಹಮದಾಬಾದ್ನಲ್ಲಿ ಈ ಗ್ರೂಪ್ ಹಂತದ ಮ್ಯಾಚ್ಗಳು ನಡೆಯುತ್ತವೆ. ವೀಕ್ಷಕರೇ, ಈ ವೇಳಾಪಟ್ಟಿಯನ್ನು ನೋಡಿದರೆ ಭಾರತ ತಂಡ ದೇಶದ ಮೂಲೆ ಮೂಲೆಗಳಿಗೂ ಪ್ರಯಾಣಿಸಬೇಕಾಗುತ್ತದೆ. ಮುಂಬೈನ ಕೆಂಪು ಮಣ್ಣಿನ ಪಿಚ್ನಿಂದ ದೆಹಲಿಯ ಫ್ಲಾಟ್ ಟ್ರ್ಯಾಕ್ ಮತ್ತು ಕೊಲಂಬೋದ ಪಿಚ್ ಸ್ನೇಹಿ ಪಿಚ್ಗೆ ಹೊಂದಿಕೊಳ್ಳುವುದು ಭಾರತ ತಂಡಕ್ಕೆ ಒಂದು ಸವಾಲಿನ ಪ್ರಶ್ನೆಯೇ ಅಂತ ಹೇಳ್ಬೋದೇನೋ. ವೀಕ್ಷಕರೇ, ಭಾರತದ ತಂಡದ ಆಯ್ಕೆಯನ್ನು ನೋಡಿದರೆ ಈ ಆಯ್ಕೆ ಭಾರತೀಯ ಕ್ರಿಕೆಟ್ನಲ್ಲಿ ಆ್ಯಂಕರ್ ಪಾತ್ರದ ಅಂತ್ಯವನ್ನು ಸೂಚಿಸುತ್ತದೆ. ಶುಭ್ಮನ್ ಗಿಲ್ ಅವರನ್ನು ಕೈಬಿಟ್ಟು ಅಭಿಷೇಕ್ ಶರ್ಮಾ ಅವರನ್ನು ಆಯ್ಕೆ ಮಾಡಿರುವುದು ಇದಕ್ಕೆ ಸ್ಪಷ್ಟ ಸಾಕ್ಷಿ. ಅಭಿಷೇಕ್ ಶರ್ಮಾ ಅವರು 2025ರಲ್ಲಿ 195ಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿದ್ದಾರೆ. ಪವರ್ ಪ್ಲೇ ಓವರ್ಗಳಲ್ಲಿ ವಿಕೆಟ್ ಉಳಿಸಿಕೊಳ್ಳುವುದಕ್ಕಿಂತ ರನ್ ವೇಗವನ್ನು ಹೆಚ್ಚಿಸುವುದು ತಂಡದ ಹೊಸ ಸ್ಟ್ರಾಟಜಿ ಅಂತ ಹೇಳ್ಬಹುದೇನೋ. ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ಇವರ ಆಯ್ಕೆ ಆಧುನಿಕ T20 ಕ್ರಿಕೆಟ್ನಲ್ಲಿ ಕೇವಲ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಮಾಡುವ ಆಟಗಾರರಿಗಿಂತ ಆಲ್ರೌಂಡರ್ಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂಬುದನ್ನು ತೋರಿಸುತ್ತದೆ. ಇದು ನಾಯಕನಿಗೆ ಬೌಲಿಂಗ್ ಆಯ್ಕೆಯಲ್ಲಿ ಹೆಚ್ಚಿನ ಅವಕಾಶಗಳನ್ನು ನೀಡುತ್ತದೆ ಅಂತ ಹೇಳ್ಬಹುದೇನೋ. ಒಟ್ಟಾರೆಯಾಗಿ ಹೇಳುವುದಾದರೆ 2026 T20 ವಿಶ್ವಕಪ್ಗಾಗಿ ಆಯ್ಕೆ ಮಾಡಲಾದ ಭಾರತ ತಂಡವು ಅನುಭವಕ್ಕಿಂತ ಫಾರ್ಮ್ ಮತ್ತು ಪರಿಣಾಮಕ್ಕೆ ಹೆಚ್ಚು ಒತ್ತು ನೀಡಿದೆ. ಶುಭ್ಮನ್ ಗಿಲ್ ಅವರಂಥ ಸ್ಟಾರ್ ಆಟಗಾರರನ್ನು ಕೈಬಿಟ್ಟು ಅಭಿಷೇಕ್ ಶರ್ಮಾ ಮತ್ತು ವರುಣ್ ಚಕ್ರವರ್ತಿ ಅವರಂಥ T20 ಸ್ಪೆಷಲಿಸ್ಟ್ಗಳಿಗೆ ಮಣೆ ಹಾಕಿರುವುದು BCCIನ ದಿಟ್ಟ ನಿರ್ಧಾರವನ್ನು ತೋರಿಸುತ್ತದೆ. ತಂಡದ ಬ್ಯಾಟಿಂಗ್ ಲೈನಪ್ ಸ್ಫೋಟಕವಾಗಿದೆ. ಅಭಿಷೇಕ್, ಸಂಜು ಸ್ಯಾಮ್ಸನ್, ಸೂರ್ಯಕುಮಾರ್ ಯಾದವ್, ತಿಲಕ್, ಹಾರ್ದಿಕ್ ಮತ್ತು ರಿಂಕು ಅವನ್ನು ಒಳಗೊಂಡಂಥ ಬ್ಯಾಟಿಂಗ್ ಪಡೆ ಯಾವುದೇ ಗುರಿಯನ್ನಾದರೂ ಬೆನ್ನಟ್ಟುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳ್ಬಹುದೇನೋ. ಬೌಲಿಂಗ್ನಲ್ಲಿ ಬೂಮ್ರಾ ನೇತೃತ್ವದ ವೇಗದ ಪಡೆ, ವರುಣ್, ಕುಲದೀಪ್, ಅಕ್ಷರ್ ಅವರ ಸ್ಪಿನ್ ತ್ರಿವಳಿಗಳು ಎದುರಾಳಿಗಳನ್ನು ಕಟ್ಟಿಹಾಕಬಲ್ಲವು ಅಂತ ಹೇಳ್ಬಹುದೇನೋ. ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಫಾರ್ಮ್ ಒಂದೇ ಚಿಂತೆಯ ವಿಷಯವಾಗಿದ್ದರೂ ವಿಶ್ವಕಪ್ ತವರಿನಲ್ಲಿ ನಡೆಯುತ್ತಿರುವುದು ಮತ್ತು ತಂಡದ ಸಮತೋಲನ ಭಾರತವನ್ನು ಪ್ರಶಸ್ತಿ ಗೆಲ್ಲುವ ಫೇವರೇಟ್ ತಂಡವನ್ನಾಗಿ ಮಾಡಿದೆ. ಫೆಬ್ರವರಿ 7ರಂದು ಮುಂಬೈನಲ್ಲಿ ನಡೆಯುವ ಮೊದಲ ಪಂದ್ಯದೊಂದಿಗೆ ಭಾರತದ ವಿಶ್ವಕಪ್ ಯಾತ್ರೆ ಆರಂಭವಾಗಲಿದ್ದು ಈ ಬಾರಿ ಕಪ್ ಉಳಿಸಿಕೊಳ್ಳುವ ವಿಶ್ವಾಸದಲ್ಲಿ ಇದೆ ಅಂತ ಹೇಳ್ಬಹುದು. 2026ರ T20 ವಿಶ್ವಕಪ್ಗೆ ಪ್ರಕಟವಾದಂಥ ಟೀಮ್ ಇಂಡಿಯಾದ ಕುರಿತಾಗಿರುವ ಮಾಹಿತಿಯಾಗಿದೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗುತ್ತೇನೆ. ನಮಸ್ಕಾರ.